ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಪ್ರಶಂಸಾ ಗಾರ್ಡನ್ನಲ್ಲಿ ಪುನರ್ವಿನ ಸುತ್ತಾಡಿಸ್ತಾ ಇರ್ತಾಳೆ. ಅನುಷಾ ಕಿಟಕಿಯಿಂದ ಪ್ರಶಂಸಾನ ನೋಡ್ತಾ ಇರ್ತಾಳೆ. ನನಗೆ ಬೋರಿಂಗ್ ಕೆಲಸ ಮಾಡಿ ಅಂತ ಹೇಳಿದ್ಲು. ನಾನು ಯಾಕೆ ಅವಳ ಮಾತು ಕೇಳಬೇಕು? ಆದರೂ ಒಂದು ದಿನ ಅಲ್ವಾ, ನೋಡೋಣ ಹೇಳಿ ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಹೋಗ್ತಾಳೆ. ಸಂಜೆ ಅನುಷಾನ ನೋಡಿ ಮತ್ತೆ ಶಾಕ್ ಆಗ್ತಾನೆ. ಪ್ರಶಂಸಾ ಗಾರ್ಡನ್ನಿಂದ ಒಳಗೆ ನೋಡ್ತಾಳೆ. ಹುಷಾರವರು ಮತ್ತು ಸಂಜಯ್ ಅವರು ಅನುನ ನೋಡ್ತಾ ಮೌನವಾಗಿ ನಿಂತಿರುತ್ತಾರೆ. ಪುಟ್ಟ, ನಾವು ಒಳಗೆ ಹೋಗೋಣವಾ? ಸಂಜೆ ಗಾರ್ಡನ್ನಲ್ಲಿ ಆಡೋಣ ಹೇಳ್ತಾಳೆ. ಹ್ಞೂ ಹೋಗೋಣ, ಆಂಟಿ ಅಂಕಲ್ ಜೊತೆ ಆಟ ಆಡು ಹೇಳ್ತಾಳೆ. ಹ್ಞೂ ಸರಿ ಹೇಳ್ತಾಳೆ. ಪ್ರಶಂಸಾ ಪುನರ್ವಿನ ಕರ್ಕೊಂಡು ಹೋಗ್ತಾಳೆ. ಹಾಯ್ ಆಂಟಿ. ಸಂಜು ಅಂಕಲ್, ನಾವು ಆಟ ಆಡೋಣ ಹೇಳ್ತಾಳೆ. ಏನು ಆಟ ಪುಟ್ಟ? ನೀನು ಆಡು ಪುಟ್ಟ ಹೇಳ್ತಾನೆ. ನನಗೆ ಬೋರ್ ಆಗ್ತಿದೆ ಆಂಟಿ, ನೀವು ಬನ್ನಿ ಆಡೋಣ ಪ್ಲೀಸ್ ಹೇಳಿ ಕೈ ಎಳಿತಾಳೆ. ಅನುಗೆ ಕೋಪ ಬರುತ್ತೆ, ಬಿಡಿಸಿಕೊಳ್ತಾಳೆ. ಆಗ ಹುಷಾರವರು ಬಂದು ಬಾ ನಾನು ಆಡ್ತೀನಿ ನಿನ್ನ ಜೊತೆ ಹೇಳ್ತಾರೆ. ಅಂತ್ಯಾಕ್ಷರಿ ಆಡೋಣ ಹೇಳ್ತಾಳೆ ಪುನರ್ವಿ. ಸರಿ ಬಾ ಹೇಳಿ ಸೋಫಾದಲ್ಲಿ ಕೂರಿಸ್ತಾರೆ. ಸ್ಟಾರ್ಟ್ ಹೇಳಿ ಆಟ ಶುರು ಮಾಡ್ತಾಳೆ. ಪ್ರಶಂಸಾ ಪುನರ್ವಿ ಹುಷಾರವರು ಆಡ್ತಾ ಇರುವಾಗ ಸಂಜಯ್ನು ಸೇರ್ಕೋತಾನೆ. ಅಂಶ್ ನೀನು ಬಾ, ನಾನು ಒಬ್ಬನೇ ಬಾಯ್, ನನಗೆ ಸಪೋರ್ಟ್ಗೆ ಬಾ ಹೇಳ್ತಾನೆ. ನೀವು ಇಬ್ಬರು ಪಾರ್ಟಿನಾ? ಹಾಗಾದರೆ ನಾನು ಹಂಸ ಪಾರ್ಟಿ ಹೇಳ್ತಾಳೆ ಪುನರ್ವಿ. ನೀವು ಪಾರ್ಟಿ ಆದರೆ ನಾನು ಒಬ್ಬಳೇ ಸಿಂಗಲಾ ಹೇಳಿ ಸಪ್ಪೆ ಮುಖ ಮಾಡ್ತಾರೆ ಹುಷಾರವರು. ಆಗ ಪ್ರಶಂಸೆ ಹೇಳ್ತಾಳೆ, ನಾನು ನಿಮ್ಮ ಪಾರ್ಟಿ ಆಂಟಿ ಅಂತ. ಆಗ ಪುನರ್ವಿ ಅಳ್ತಾಳೆ, ನಾನು ಒಬ್ಬಳೇನ? ಮೋಸ ಮಾಡ್ತೀಯ ಹಂಸ ಅಂತ. ನೀನು ಅನು ಆಂಟಿನ ಕರಿ ಅಂತ ಕಿವಿನಲ್ಲಿ ಮೆಲ್ಲಗೆ ಹೇಳ್ತಾಳೆ. ಹೂ ಹೇಳಿ ಪುನರ್ವಿ ಅನುನ ಕರಿತಾಳೆ ಅಳ್ತಾ. ಅನು ಬರೋದೇ ಇಲ್ಲ. ಆಗ ಪ್ರಶಂಸೆ ಹೇಳ್ತಾಳೆ, ಒಂದು ರೌಂಡ್ ಬನ್ನಿ, ಪಾಪ ಅವಳು ಅಳ್ತಾ ಇದ್ದಾಳೆ. ಇಷ್ಟ ಆಗಿಲ್ಲ ಅಂದರೆ ಹೋಗಿ ಹೇಳ್ತಾಳೆ. ಹೇಗೋ ಮನಸ್ಸಿಲ್ಲದೆ ಬರ್ತಾಳೆ ಅನುಷಾ. ಸಂಜಯ್ಗೆ ಒಳಗೊಳಗೆ ಖುಷಿ. ಗೇಮ್ ಆಡ್ತಾ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಿರಲ್ಲ. ಪುನರ್ವಿಯ ತುಂಟತನ ನಗು ಎಲ್ಲ ಅನುನ ಬದಲಿಸಿತ್ತು. ಮನಸ್ಸು ಬಿಚ್ಚಿ ನಕ್ಕಿದ್ದಳು ಅನು. ಸಂಜಯ್ ಕಣ್ಣಲ್ಲಿ ನೀರು ತುಂಬಿತ್ತು. ಹುಷಾರವರು ಪ್ರಶಂಸಳಿಗೆ ಮನಸ್ಸಿನಲ್ಲೇ ಧನ್ಯವಾದ ತಿಳಿಸಿದ್ದರು. ಎಲ್ಲರಿಗೂ ಹಸಿವಾದಾಗ ಸಾಕು ಮತ್ತೆ ಆಡೋಣ ಹೇಳಿ ಹುಷಾರವರು ಹೋಗ್ತಾರೆ. ನನ್ನ ಪಾರ್ಟ್ನರ್ ಇಲ್ಲ, ಒಬ್ಬಳೇ ಆಡಬೇಕು ಅಂತ ಹೇಳಿದಾಗ ಪುನರ್ವಿ ಹೇಳ್ತಾಳೆ, ಹಾಗೆ ಆಗಬೇಕು. ಆಗ ನನ್ನ ಬಿಟ್ಟು ಹೋದ್ರಿ ಅಲ್ವಾ, ಈಗ ನೀವು ಒಬ್ಬರೇ ಆಡಿ ಹೇಳಿ ನಗ್ತಾಳೆ. ಅನು ಆಂಟಿ, ನಾವೇ ವಿನ್ ಆಗಬೇಕು ಅಂತ ಅನುನ ಮೋಟಿವ್ ಮಾಡ್ತಾಳೆ. ನಾವೇ ವಿನ್ನು. ಸಂಜೆಗೆ ಹಾಡು ಬರಲ್ಲ ಹೇಳ್ತಾಳೆ. ಅಂತ ಹೇಳ್ತಾಳೆ ಪುನರ್ವಿ. ಹುಷಾರವರು ಊಟ ರೆಡಿ ಮಾಡಿ ಎಲ್ಲರನ್ನು ಊಟಕ್ಕೆ ಕರೀತಾರೆ. ಆಗ ಪ್ರಶಂಸಾ ಪುನರ್ವಿಗೆ ಹೇಳ್ತಾಳೆ, ಬಾ ಪುಟ್ಟ ಊಟ ಮಾಡು, ಮತ್ತೆ ಆಡೋಣ ಹೇಳ್ತಾಳೆ. ಇರೋ ಹಂಸ, ಮತ್ತೆ ಊಟ ಮಾಡೋಣ ಹೇಳ್ತಾಳೆ. ಆಗ ಸಂಜಯ್ ಹೇಳ್ತಾನೆ, ನಾವು ಸೋತ್ವಿ, ನೀವೇ ವಿನ್ ಹೇಳಿ ಎದ್ದು ಹೋಗ್ತಾನೆ. ಹೇ ನಾವು ವಿನ್ ಹೇಳಿ ಖುಷಿಯಿಂದ ಪುನರ್ವಿ ಜೊತೆ ಕಿರುಚುತ್ತಾಳೆ ಅನು. ಎಲ್ಲರೂ ಅನುನ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಅನು ಎಲ್ಲರನ್ನು ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ಎದ್ದು ಹೋಗ್ತಾಳೆ. ಎಲ್ಲರೂ ಊಟ ಮಾಡೋಕೆ ಕೂತ್ಕೋತಾರೆ. ಪ್ರಶಂಸಾ ಪುನರ್ವಿಗೆ ತಿನ್ನಿಸ್ತಾ ಇರ್ತಾಳೆ. ಆಗ ಅನು ಬಂದು ಟೇಬಲ್ ಪಕ್ಕ ಕೂತ್ಕೊಳ್ತಾಳೆ. ಸಂಜಯ್ ಊಟ ಮಾಡ್ತಿದ್ದವನು ಅನುನ ನೋಡಿ ಊಟ ಮಾಡ್ತೀಯಾ ಕೇಳ್ತಾನೆ. ಅಯ್ಯೋ ಅಂಕಲ್, ಟೇಬಲ್ ಪಕ್ಕ ತಿನ್ನೋಕೆ ಕೂರೋದಲ್ವಾ, ಅಷ್ಟು ಗೊತ್ತಿಲ್ವಾ ಹೇಳಿ ಪುನರ್ವಿ ನಗ್ತಾಳೆ. ಆಗ ಪ್ರಶಂಸಾ ಹೇಳ್ತಾಳೆ, ಹಾಗೆ ಹೇಳ್ಬಾರ್ದು ಪುಟ್ಟ ಅಂತ. ಅವಳು ಹೇಳಿದ್ದು ತಪ್ಪೇನಿದೆ, ಸರಿಯಾಗಿ ಹೇಳಿದ್ದಾಳೆ ಅಂತ ಹೇಳಿ ನಗ್ತಾಳೆ ಅನು. ಸಂಜಯ್ ಮತ್ತೆ ಅಂಶ್ ಮುಖ ನೋಡ್ಕೊಳ್ತಾರೆ. ಪುನರ್ವಿ ಅನುಗೆ ಹೈ ಮಾಡ್ತಾಳೆ. ನಿಮಗೆ ಊಟ ಹಾಕ್ತೀನಿ ಹೇಳಿ ಪುನರ್ವಿ ತಟ್ಟೆಗೆ ಹಾಕ್ತಾಳೆ. ಪ್ರಶಂಸಾ ವೀಲ್ ಚೇರ್ ತಿರುಗಿಸಿ ಪುನರ್ವಿಗೆ ಸಹಾಯ ಮಾಡ್ತಾಳೆ. ಅನುಷಾ ಸ್ಪೂನ್ ತಗೊಂಡು ತಿಂತಾ ಇರ್ತಾಳೆ. ಆಂಟಿ, ಕೈನಲ್ಲಿ ಊಟ ಮಾಡಿ ಒಳ್ಳೇದು ಅಂತ ಹೇಳ್ತಾಳೆ ಪುನರ್ವಿ. ನನಗೆ ಅಭ್ಯಾಸ ಇಲ್ಲ ಪುಟ್ಟ ಅಂತ ಹೇಳ್ತಾಳೆ ಅನು. ಹೌದಾ, ನಾನು ತಿನ್ನಿಸ್ಲಾ ಕೇಳ್ತಾಳೆ ಪುನರ್ವಿ. ಬೇಡ ಪುಟ್ಟ ಹೇಳ್ತಾಳೆ. ಹಂಸ, ಅವರಿಗೆ ತಿನ್ನಿಸು ಹೇಳ್ತಾಳೆ ಪುನರ್ವಿ. ಆಗ ಸಂಜಯ್ ಹೇಳ್ತಾನೆ, ನಾನು ತಿನ್ನಿಸ್ತೀನಿ ಹೇಳಿ ತಿನ್ನಿಸ್ತಾನೆ. ಬೇಡ ಬೇಡ ಹೇಳ್ತಾಳೆ ಅನು.
ಆದರೂ ಫೋರ್ಸ್ ಮಾಡಿ ತಿನ್ನಿಸ್ತಾನೆ. ಸ್ವಲ್ಪ ತಿನ್ನುವಾಗ ಅನುಗೆ ಸಂಜು ಮೇಲೆ ಪ್ರೀತಿ ಬರುತ್ತೆ. ದಿನ ರಾತ್ರಿ ಸಂಜು ಅವಳಿಗೆ ತಿನ್ನಿಸೋದು ಅವಳಿಗೆ ಗೊತ್ತಿರಲ್ಲ. ಯಾಕೆಂದರೆ ಅವಳು ನಶೆಯಲ್ಲಿ ಇರ್ತಿದ್ಲು. ಇವತ್ತು ಸಂಜು ಕೈ ತುತ್ತು ಅವಳನ್ನು ಕರಗುವಂತೆ ಮಾಡಿತ್ತು. ಕಣ್ಣಂಚಲ್ಲಿ ನೀರು ತುಂಬಿತ್ತು. ಸಂಜಯ್ ಪುನರ್ವಿ ಜೊತೆ ಮಾತಾಡ್ತಾ ಅನುಗೆ ತಿನ್ನಿಸ್ತಾ ಇದ್ದ. ನಮ್ಮ ಮನೆಯಲ್ಲಿ 2 ಮಕ್ಕಳು ಅಂತ ಉಷಾರವರು ಹೇಳ್ತಾರೆ. ಯಾರು ಆಂಟಿ ಅಂತ ಕೇಳ್ತಾನೆ ಅಂಶ್. ಒಂದು ಪುನರ್ವಿ ಪುಟ್ಟ, ಇನ್ನೊಂದು ನಮ್ಮ ಅನು ಹೇಳ್ತಾರೆ. ಎಲ್ಲರೂ ನಗ್ತಾರೆ. ಅನು ನಾಚಿಕೆಯಿಂದ ನನ್ನ ಆಡ್ಕೋತೀರಾ? ನಾನೇ ತಿಂತೀನಿ ಬಿಡಿ ಹೇಳ್ತಾಳೆ. ಆಡ್ಕೋತಿಲ್ಲ, ನೀನು ಮಗು ಥರನೇ ಅಲ್ವಾ, ಅದಕ್ಕೆ ಹೇಳ್ದೆ ಹೇಳ್ತಾರೆ ಹುಷಾರವರು. ಬೇಗ ಬೇಗ ಊಟ ಮಾಡಿ ಮತ್ತೆ ಆಟ ಆಡಬೇಕು. ನಂದು ಊಟ ಫಿನಿಶ್ ಆಯಿತು ಹೇಳ್ತಾಳೆ ಪುನರ್ವಿ. ಎಲ್ಲರೂ ಜೋರಾಗಿ ನಗ್ತಾರೆ. ಈಗ ರೆಸ್ಟ್ ಟೈಮ್, ಸಂಜೆ ಆಡೋಣ ಹೇಳ್ತಾನೆ ಅಂಶ್. ಪಪ್ಪ, ನಾವು ನಮ್ಮ ಮನೇಲಿ ಇಲ್ಲ ರೆಸ್ಟ್ ಮಾಡೋಕೆ, 2 ಡೇ ಎಂಜಾಯ್ ಮಾಡೋಕೆ ಬಂದಿದ್ದು ಹೇಳ್ತಾಳೆ ಪುನರ್ವಿ. ಕರೆಕ್ಟಾಗಿ ಹೇಳಿದ್ದೀಯಾ ಪುಟ್ಟ ಅಂತ ಹೇಳ್ತಾನೆ ಸಂಜಯ್. ಹೌದಾ, ಹಾಗಾದರೆ ನೀವು ಇಬ್ಬರು ಆಡ್ತಾ ಇರಿ, ನಾವು ರೆಸ್ಟ್ ಮಾಡ್ತೀವಿ ಹೇಳ್ತಾನೆ ಅಂಶ್. ಯಾರಾದರೂ ರೆಸ್ಟ್ ಮಾಡಿ, ಅನು ಆಂಟಿ ನಾನು ಹಂಸ ಆಡ್ತೀವಿ ಅಷ್ಟೇ, ಬರೋರು ಬರಬಹುದು ಹೇಳ್ತಾಳೆ ಪುನರ್ವಿ. ನಾನು ಆಡಬೇಕಾ ಕೇಳ್ತಾಳೆ ಅನು. ನನಗೆ ನಿದ್ದೆ ಬರ್ತಿದೆ ಪುಟ್ಟ ಹೇಳ್ತಾಳೆ. ಇವತ್ತು ಒಂದು ದಿನ ಆಂಟಿ, ನಾಳೆ ನಾವು ಹೋಗ್ತೀವಿ ಹೇಳ್ತಾಳೆ ಪುನರ್ವಿ. ಯಾಕೆ ಹೋಗೋದು, ಇನ್ನು 2 ದಿನ ಇರಿ ಹೇಳ್ತಾಳೆ ಅನು. ಸಂಜಯ್ಗೆ ಶಾಕ್ ಆಗುತ್ತೆ. ಅನು ಇಷ್ಟೊಂದು ಬದಲಾಗಿದ್ದು ಹೇಗೆ? ಇದು ಕನಸೋ ನನಸೋ ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೇ, ಅನು ಇದೇ ಥರ ಬದಲಾದರೆ ಸಾಕು ಹೇಳಿ ಮನಸ್ಸಲ್ಲೇ ಹೇಳಿಕೊಳ್ತಾನೆ. ಆಗ ಪುನರ್ವಿ ಹೇಳ್ತಾಳೆ, ಇಲ್ಲ ಆಂಟಿ, ನಾವು ನಾಳೆ ಹೋಗಲೇಬೇಕು, ಪಪ್ಪ ಡ್ಯೂಟಿಗೆ ಹೋಗೋಕ್ಕೆ ಇದೆ ಅಲ್ವಾ. ಆಗ ಅನು ಹೇಳ್ತಾಳೆ, ಹಾಗೇನೂ ಇಲ್ಲ, ಉಷಾ ಅತ್ತೆ ಹೇಳಿದರೆ ನಿನ್ನ ಪಪ್ಪ ರಜಾ ಮಾಡ್ತಾರೆ, ನಾನು ಹೇಳ್ತೀನಿ ಅವರಿಗೆ ಆಯಿತಾ, ನೀನು ಈಗ ರೆಸ್ಟ್ ಮಾಡು, ಸಂಜೆ ಆಡೋಣ ಹೇಳಿ ರೂಮ್ಗೆ ಹೋಗ್ತಾಳೆ ಅನು. ಉಷಾರವರು ಇದನ್ನೆಲ್ಲ ಅಡುಗೆ ಮನೆಯಲ್ಲೇ ಇದ್ದು ಕೇಳಿಸ್ಕೊಳ್ತಾ ಇರ್ತಾರೆ. ಅನು ರೂಮ್ಗೆ ಹೋದ ಕೂಡಲೇ ಹೊರಗೆ ಬಂದು, ಏನೋ ಸಂಜು, ಇಷ್ಟೊಂದು ಸಾಫ್ಟ್ ಆಗಿದ್ದಾಳೆ ನಿನ್ನ ಹೆಂಡತಿ, ಕನಸೋ ಇದು ಅಂತ ಕೇಳ್ತಾರೆ. ಆಗ ಸಂಜಯ್ ಶಾಕ್ನಲ್ಲೇ ಇದ್ದವನು, ಏನೋ ಮಮ್ಮಿ, ನಂಗಂತೂ ಏನೂ ಗೊತ್ತಾಗ್ತಾ ಇಲ್ಲ, ಇದು ಭ್ರಮೆನೋ ವಾಸ್ತವನೋ. ಆಗ ಪ್ರಶಂಸೆ ಹೇಳ್ತಾಳೆ, ಇಷ್ಟಕ್ಕೆ ಹೀಗಾದರೆ ಹೇಗೆ ನೀವು, ಅವರನ್ನು ಬೇರೆ ಥರ ನೋಡೋದು ಬಿಡಿ, ನಮ್ಮ ಜೊತೆ ಫ್ರೀಯಾಗಿ ಇರ್ತಾರೆ. ಆಗ ನೀವು ಈ ಥರ ಆಡಿದರೆ ಅವರಿಗೂ ಅಂಜಿಕೆ ಆಗುತ್ತೆ. ಆಗ ಸಂಜಯ್ ಮತ್ತು ಹುಷಾರವರು ಒಂದೇ ಧ್ವನಿಯಲ್ಲಿ, ಇಲ್ಲ ಇಲ್ಲ, ನಾವು ಹಾಗೆ ಮಾಡಲ್ಲ, ಅವಳು ಸರಿ ಆದರೆ ಅಷ್ಟೇ ಸಾಕು ಅಂತ. ಪ್ರಶಂಸಾ ಅವರ ಮಾತು ಕೇಳಿ ಇಬ್ಬರ ಮುಖ ನೋಡುತ್ತಾ, ಪಾಪ ಇವರು ಎಷ್ಟು ನೊಂದಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅಂಶ್ ಹೇಳ್ತಾನೆ, ಕೂಲ್ ಕಣೋ, ಇನ್ನು ಅವಳನ್ನು ಸರಿ ಮಾಡೋ ಶಕ್ತಿ ನೀನು ತಂದ್ಕೋಬೇಕು. ಹೇಗೋ, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಆಗಿದೆ ಹೇಳ್ತಾನೆ ಸಂಜಯ್. ಆಗ ಅಂಶ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಪ್ರಶಂಸಾ ಹೇಳ್ತಾಳೆ, ನೀವು ಏನು ಮಾತಾಡೋಕ್ಕೆ ಹೋಗಬೇಡಿ, ಅವರಿಗೆ ಹೇಗೆ ಬೇಕೋ ಹಾಗೆ ಇರೋಕ್ಕೆ ಬಿಟ್ಬೇಡಿ ಹೇಳ್ತಾಳೆ. ಆಗ ಪುನರ್ವಿ ಹೇಳ್ತಾಳೆ, ನಿಮ್ಮ ಮಾತು ಮುಗ್ದಿದ್ರೆ ಮಲಗುವ, ಸಂಜೆ ಆಡೋಣ ಹೇಳಿದ್ರು ಆಂಟಿ, ಅವರು ಬಂದಾಗ ನಾನು ಬರ್ತೀನಿ, ರೂಮ್ಗೆ ಕರ್ಕೊಂಡು ಹೋಗ್ತೀಯಾ ಹೇಳ್ತಾಳೆ. ಆಗ ಎಲ್ಲರೂ ನಗ್ತಾರೆ. ಪುಟ್ಟ, ನಿನ್ನಿಂದಲೇ ನಾವು ಇವತ್ತು ಇಷ್ಟು ಖುಷಿಯಾಗಿರೋದು, ನಿನ್ನ ಜೊತೆ ಆಡೋಕ್ಕೆ ನಾವು ಬರ್ತೀವಿ, ಹೋಗು ಈಗ, ಸ್ವಲ್ಪ ರೆಸ್ಟ್ ಮಾಡಿ ಬಾ ಹೇಳ್ತಾರೆ. ಪ್ರಶಂಸಾ ಪುನರ್ವಿನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಂಶ್, ನಿನ್ನ ಹೆಂಡತಿ ಅಷ್ಟು ಚಿಕ್ಕ ಹುಡುಗಿ ಆದರೂ ತುಂಬ ಬುದ್ಧಿವಂತೆ ಕಣ, ನಮ್ಮಿಂದ ಆಗದೆ ಇರೋದು ಅವಳು ಮಾಡಿದ್ದಾಳೆ ಅಂದರೆ ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ನೋಡು. ಅಂಶ್ ಏನು ಹೇಳದೆ ಸುಮ್ಮನೆ ಇರ್ತಾನೆ. ನಡಿಯೋ, ನೀನು ರೆಸ್ಟ್ ಮಾಡು ಸ್ವಲ್ಪ ಹೇಳಿ ಸಂಜೆ ಅಂಶ್ನ ಕಳಿಸ್ತಾನೆ. ಅಂಶ್ ರೂಮ್ಗೆ ಬಂದಾಗ ಪ್ರಶಂಸಾ ಪುನರ್ವಿನ ಮಲಗಿಸ್ತಾ ಇರ್ತಾಳೆ. ಅಂಶ್ನ ನೋಡಿ ಎದ್ದು ಆಚೆ ಹೋಗ್ತಾಳೆ. ಪ್ರಶಂಸಾ ಹೊರಗೆ ಬಂದಿದ್ದು ನೋಡಿದ ಹುಷಾರವರು, ಯಾಕೆ ಬಂದೆ, ಮಲ್ಕೋ ಸ್ವಲ್ಪ ಹೇಳ್ತಾರೆ. ನನಗೆ ನಿದ್ದೆ ಬರಲ್ಲ, ನೀವು ಮಲ್ಕೊಳ್ಳಿ, ನಾನು ಇಲ್ಲೇ ಏನಾದರೂ ಮಾಡ್ತಾ ಇರ್ತೀನಿ ಹೇಳ್ತಾಳೆ. ನಿನ್ನ ಒಬ್ಬಳನ್ನೇ ಬಿಟ್ಟು ನಾನು ಮಲಗೋದಾ, ಬಾ ಮಾತಾಡೋಣ ಇಬ್ರು ಹೇಳ್ತಾರೆ. ಬೇಡ ಆಂಟಿ, ಮಲ್ಕೊಳ್ಳಿ ಹೇಳ್ತಾಳೆ ಪ್ರಶಂಸಾ. ನಾನು ಮಧ್ಯಾಹ್ನ ಮಲಗಲ್ಲ, ತುಂಬ ಟಯರ್ಡ್ ಆದರೆ ಅಷ್ಟೇ ಮಲಗೋದು. ಹೌದಾ,
ನನಗೆ ಟೈಮ್ ಸಿಗಲ್ಲ ಮಲಗಲು. ಯಾಕೆ, ಮನೆಯಲ್ಲಿ ಕೆಲಸದವರು ಇದ್ದಾರೆ ಅಲ್ವಾ? ನಿನಗೆ ಏನು ಕೆಲಸ ಇರುತ್ತೆ ಕೇಳ್ತಾರೆ. ಕೆಲಸದವರು ಇದ್ದಾರೆ, ನಾನು ಅವರ ಜೊತೆ ಕೆಲಸ ಮಾಡ್ತೀನಿ. ಮತ್ತು ಪುನರ್ವಿನ ನೋಡ್ಕೊಂಡಿರೋದು ಅವಳ ಜೊತೆನೇ ಇರ್ತೀನಿ. ಹೌದಾ? ಹ್ಞೂ. ಆ ಮಗು ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದೆ. ಹ್ಞೂ ಆಂಟಿ, ನಾನೂ ಅವಳನ್ನು ಬಿಟ್ಟು ಇರಲ್ಲ. ಆ ಮಗು ಈಗ ಸ್ವಲ್ಪ ಖುಷಿಯಲ್ಲಿ ಇದೆ. ರೂಮ್ನಿಂದ ಹೊರಗಡೆ ಬರ್ತಾ ಇರಲಿಲ್ಲ ಅದು. ನಿನ್ನಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ ಹುಷಾರವರು. ಪುನರ್ವಿ ಯಾಕೆ ಆ ರೂಮ್ ಬಿಟ್ಟು ಬರ್ತಾ ಇರಲಿಲ್ಲ ಅಂತ ಕೇಳ್ತಾಳೆ ಪ್ರಶಂಸಾ. ಅದು ದೊಡ್ಡ ಕತೆ. ನಿನಗೆ ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಸಮಯ ಬಂದಾಗ ಹೇಳ್ತೀನಿ ಹೇಳ್ತಾರೆ. ಸರಿ ಆಂಟಿ, ನಿನ್ನ ಬಗ್ಗೆ ಹೇಳು ಹೇಳ್ತಾರೆ ಹುಷಾರವರು. ನನ್ನ ಬಗ್ಗೆ ಏನಿದೆ ಹೇಳೋಕೆ? ಇಷ್ಟು ಬೇಗ ಮದುವೆ ಆಗಿದ್ದೀಯಾ? ಇನ್ನು ಸಣ್ಣ ವಯಸ್ಸು. ಎಜುಕೇಷನ್ ಕಂಪ್ಲೀಟ್ ಮಾಡಿ ಜಾಬ್ ಮಾಡಬೇಕು ಅನ್ನೋ ಯೋಚನೆ ಇರಲಿಲ್ವಾ? ಇತ್ತು ಆಂಟಿ. ಎಲ್ಲ ನನ್ನ ಹಣೆ ಬರಹ. ಏನು ಮಾಡೋಕ್ಕೆ ಆಗುತ್ತೆ? ಅಕ್ಕನಿಗೋಸ್ಕರ ನಾನು ನನ್ನ ಕನಸನ್ನು ಮರಿಬೇಕಾಗಿ ಬಂತು. ಅಮ್ಮ ಇದ್ದಿದ್ದರೆ ನನ್ನ ಜೀವನ ನಾನು ಅಂದ್ಕೊಂಡಾಗಿರ್ತಿತ್ತೇನೋ. ಐ ಆಮ್ ಸೋ ಸಾರಿ. ನಿನ್ನ ಬಗ್ಗೆ ಕೇಳಿ ನಿನಗೆ ಬೇಜಾರಾಗೋ ಹಾಗೆ ಮಾಡಿಬಿಟ್ಟೆ. ಇಟ್ಸ್ ಓಕೆ ಆಂಟಿ ಅಂತ ಹೇಳ್ತಾಳೆ ಪ್ರಶಂಸಾ. ಅನು ಅವರು ಮೊದಲಿಂದನೂ ಹಾಗೇನಾ ಅಂತ ಕೇಳ್ತಾಳೆ ಪ್ರಶಂಸಾ. ನಮಗೆ ಗೊತ್ತಿರಲಿಲ್ಲ ಶ್ರೀಮಂತರ ಮನೆತನದ ಹುಡುಗಿಯರು ನಯ ವಿನಯ ಕಲ್ತಿರಲ್ಲ ಅನ್ನೋದು. ಒಬ್ಳೆ ಮಗಳು ಅಂತ ಫ್ರೀಯಾಗಿ ಬಿಟ್ಟು ಬೆಳೆಸಿದ್ದಾರೆ. ಫ್ರೆಂಡ್ಸ್ ಜೊತೆ ಸೇರಿ ಹೀಗೆಲ್ಲ ಆಗಿದ್ದಾಳೆ. ಮದುವೆ ಆದಮೇಲೆ ಏನು ಮಾಡೋಕ್ಕೆ ಆಗುತ್ತೆ? ಮರ್ಯಾದೆ ಪ್ರಶ್ನೆ ಅಂತ ಸಹಿಸಿಕೊಂಡಿದ್ದೀವಿ. ಸರಿಯಾಗ್ತಾಳೆ ಅನ್ನೋ ಭರವಸೆಯಲ್ಲೇ ಇದ್ದಾನೆ ಸಂಜಯ್. ಮದುವೆಯಾಗಿ ಇಷ್ಟು ವರ್ಷದಲ್ಲಿ ಯಾರ ಮಾತು ಕೇಳದವಳು ನಿನ್ನ ಮಾತು ಕೇಳಿದ್ಲು. ಏನೋ ಆಂಟಿ, ನನ್ನ ಮಾತು ಕೇಳ್ತಾರೆ ಅಂತ ನನಗೂ ಅನಿಸಿ ಇರಲಿಲ್ಲ. ಏನೋ ಒಟ್ಟಿನಲ್ಲಿ ಅವಳು ಬದಲಾದರೆ ಅಷ್ಟೇ ಸಾಕು ನಮಗೆ ಅಂತ ಹೇಳ್ತಾರೆ ಹುಷಾರವರು. ಅಷ್ಟರಲ್ಲಿ ಪುನರ್ವಿ ಹಂಸ ಎಂದು ಕರೀತಾಳೆ. ಹೋ, ಪುನರ್ವಿ ಎದ್ಲು ನೋಡು, ಕರೀತಿದ್ದಾಳೆ. ಹ್ಞೂ ಆಂಟಿ, ಬರ್ತೀನಿ ಈಗ. ಆಯಿತು, ನಾನು ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡ್ತೀನಿ ಹೇಳಿ ಹೋಗ್ತಾರೆ. ಪ್ರಶಂಸಾ ಪುನರ್ವಿ ಇದ್ದ ರೂಮ್ಗೆ ಹೋಗ್ತಾಳೆ. ಪುನರ್ವಿ ಕರೆಯೋದು ಕೇಳಿ ಅಂಶುಗೂ ಎಚ್ಚರ ಆಗುತ್ತೆ. ಅಷ್ಟರಲ್ಲಿ ಪ್ರಶಂಸಾ ಓಡಿ ಬಂದು ಏನು ಪುಟ್ಟ ಅಂತ ಕೇಳ್ತಾಳೆ. ವಾಶ್ರೂಮ್ಗೆ ಹೋಗೋಕೆ ಇದೆ ಹೇಳ್ತಾಳೆ. ಪ್ರಶಂಸಾ ಬರೋದು ನೋಡಿ ಅಂಶು ಕಣ್ಮುಚ್ಚಿ ನಿದ್ದೆ ಬಂದ ಹಾಗೆ ಮಾಡ್ತಾನೆ. ಪ್ರಶಂಸಾ ಅಂಜುತ್ತಾ ಮೆಲ್ಲ ಹೆಜ್ಜೆ ಹಾಕುತ್ತಾ ಪುನರ್ವಿ ಕಡೆ ನೋಡಿ ಶೂ ಅಂತ ಬಾಯಿಗೆ ಬೆರಳಿಟ್ಟು ಹೇಳ್ತಾಳೆ. ಪುನರ್ವಿ ಬಾಯಿಗೆ ಕೈ ಇಟ್ಟು ಮುಗುಳ್ನಗ್ತಾಳೆ. ಪ್ರಶಂಸಾ ಹತ್ರ ಬಂದು ಪುನರ್ವಿನ ಎತ್ಕೊಂಡು ಹೋಗುವಾಗ ಪುನರ್ವಿ ಮೆಲ್ಲಗೆ ಕೇಳ್ತಾಳೆ, ಪಪ್ಪನ ನೋಡಿದರೆ ಭಯನಾ ನಿಂಗೆ ಅಂತ. ಒಮ್ಮೆಲೆ ಹ್ಞೂ ಹೇಳಿ ಸಡನ್ಲಿ ಇಲ್ಲ ಇಲ್ಲ, ನಾನು ಯಾಕೆ ಹೆದರ್ಲಿ? ನಾನು ಯಾರಿಗೂ ಹೆದರಲ್ಲಪ್ಪ ಹೇಳ್ತಾಳೆ. ಹೋ ಹೇಳಿ ಪುನರ್ವಿ ನಸುನಗ್ತಾಳೆ. ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ವಾಪಸ್ ಹೊರಗೆ ಹೋಗ್ತಾರೆ. ಆಗ ಹುಷಾರವರು ಸ್ನ್ಯಾಕ್ಸ್ ಇಟ್ಕೊಂಡು ಬಂದು ಪುನರ್ವಿಗೆ ಕೊಡ್ತಾರೆ. ಪ್ರಶಂಸಾ ನೀನು ತಿನ್ನು, ಕಾಫಿ ತರ್ತಾಳೆ ಮಾಲಾ. ಅವರು ಬರಲಿ, ಒಟ್ಟಿಗೆ ಕುಡಿಯೋಣ ಹೇಳ್ತಾಳೆ ಪ್ರಶಂಸಾ. ಹುಷಾರವರು ಪುನರ್ವಿ ಜೊತೆ ನಗ್ತಾ ತಮಾಷೆ ಮಾಡ್ತಾ ಮಾತಾಡ್ತಾ ಇರ್ತಾರೆ. ತುಂಬ ಸಮಯದ ನಂತರ ಸಂಜಯ್ ಎದ್ದು ಬರ್ತಾನೆ. ಅಂಕಲ್, ಆಂಟಿ ಎಲ್ಲಿ? ಆಟ ಆಡೋಕೆ ಬರ್ತೀನಿ ಹೇಳಿದ್ರು, ಬಂದೇ ಇಲ್ಲ. ಹೌದಾ ಪುಟ್ಟ, ಆಮೇಲೆ ಕರೆಯೋಣ ನಾವು ಹೇಳ್ತಾನೆ. ಬೇಗ ಕರೀರಿ ಹೇಳ್ತಾಳೆ ಪುನರ್ವಿ. ಆಂಟಿ ಬರೋವರೆಗೂ ನಾವು ಆಡೋಣ ಪುಟ್ಟ ಹೇಳ್ತಾಳೆ ಪ್ರಶಂಸಾ. ಓಕೆ ಅಂಕಲ್, ನೀವು ಬನ್ನಿ ನಮ್ಮ ಜೊತೆ. ಸರಿ ಪುಟ್ಟ, ಈಗ ಕಾಫಿ ಕುಡಿಯೋಣ ಹೇಳ್ತಾನೆ. ಕಾಫಿ ಕುಡಿದು ಪ್ರಶಂಸಾ ಪುನರ್ವಿ ಜೊತೆ ಆಟ ಆಡೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಬಿಟ್ಟು ಅನು ಮತ್ತೆ ಅಂಶ್ ಬಂದು ಕಾಫಿ ಕುಡಿತಾ ಪುನರ್ವಿ ಆಡೋದು ನೋಡ್ತಾ ಇರ್ತಾರೆ. ಸಂಜಯ್ ಅಂಶ್ ಜೊತೆ ಮಾತಾಡ್ತಾ ಇರ್ತಾನೆ. ಪ್ರಶಂಸಾ ಉದ್ದೇಶಪೂರ್ವಕವಾಗಿ ಪುನರ್ವಿಯ ಜೊತೆ ಸಣ್ಣ ಜಗಳ ಮಾಡ್ತಾಳೆ. ಗೊಂಬೆ ನನಗೆ ಕೊಡ್ತೀಯಾ ಇಲ್ವಾ ಅಂತ. ಪುನರ್ವಿ ತಕ್ಷಣ ಅತ್ತಾಗ ಅನುಷ ಮಧ್ಯ ಪ್ರವೇಶಿಸಿ ಪುನರ್ವಿಯನ್ನು ಸಮಾಧಾನ ಮಾಡ್ತಾಳೆ. ಯಾಕೆ ಅಳ್ತೀಯಾ ಎಂದು ಹೇಳಿ ಕಣ್ಣೀರನ್ನು ಒರೆಸುತ್ತಾಳೆ. ಈ ದೃಶ್ಯ ನೋಡಿದ ಸಂಜಯ್ ಬೆಚ್ಚಿ ಬಿದ್ದು ಸಂತೋಷದಿಂದ ತನ್ನ ಕಣ್ಣು ತುಂಬಿಕೊಳ್ತಾನೆ. ಹುಷಾರವರಿಗೆ ಇದು ಚಮತ್ಕಾರವೆನಿಸುತ್ತದೆ. ಪ್ರಶಂಸಾ ಗೊಂಬೆ ಕೊಡದೆ ಪುನರ್ವಿ ಅಳೋದನ್ನು ನೋಡುತ್ತಾ ಅನುಷಾ ಆಕೆಯ ಹತ್ತಿರ ಹೋಗಿ ತಬ್ಬಿಕೊಂಡು ಕಣ್ಣೀರನ್ನು ಒರೆಸಿದ ಕ್ಷಣ ಎಲ್ಲರಿಗೂ ಒಂದು ಕ್ಷಣ ಮೌನ ತುಂಬುತ್ತದೆ. ಸಂಜಯನ ಹೃದಯದೊಳಗೆ ಸಂತೋಷದ ಹೊಳೆ ಹರಿದು ಅವನ ಕಣ್ಣು ತೇವಗೊಂಡು ತುಟಿಗಳಲ್ಲಿ ನಗು ಮೂಡುತ್ತದೆ. ಹುಷಾರವರು ಮನಸ್ಸಿನಲ್ಲಿ, ದೇವ್ರೇ, ಇದು ನಿಜವಾಗಿಯೂ ಒಂಥರ ಚಮತ್ಕಾರ.
ನಮ್ಮ ಅನು ಮಗು ಹಾಗೆ ನಗ್ತಾ ಅಳ್ತಾ ಎಲ್ಲರ ಜೊತೆ ಹಸುರಾಗಿ ಇದ್ರೆ ಸಾಕು ಎಂದು ಧನ್ಯತೆಯ ಅಲೆಗಳಲ್ಲಿ ತೇಲುತ್ತಾರೆ. ಅಂಶ ಅನುಷಳ ವರ್ತನೆ ನೋಡಿ ಅಚ್ಚರಿಯಿಂದ ಪ್ರಶಂಸಳ ಕಡೆಗೆ ಕಣ್ಣೊಡ್ಡಿ ಮನಸ್ಸಿನಲ್ಲಿ ಈ ಹುಡುಗಿ ನಿಜವಾಗಿಯೂ ಅಸಾಧಾರಣ, ಯಾರ ಬದುಕನ್ನು ಬದಲಿಸೋ ಶಕ್ತಿ ಇವಳಿಗಿದೆ ಎಂದು ದೃಢವಾಗಿ ಭಾವಿಸುತ್ತಾನೆ. ಅಷ್ಟರಲ್ಲಿ ಪುನರ್ವಿ ತನ್ನ ಚಿಕ್ಕ ಕೈಗಳಿಂದ ಅನುಷಳ ತೋಳನ್ನು ಹಿಡಿದು, ಆಂಟಿ, ನೀವು ನನ್ನ ಜೊತೆ ಇರಿ ಸಾಕು, ನನಗೆ ಯಾರೂ ಬೇಡ ಎಂದು ಹೇಳ್ತಾಳೆ. ಅನುಷಳ ತುಟಿಗಳಲ್ಲಿ ಆಳವಾದ ನಗು ಹರಡಿ ಆಕೆಯ ಹೃದಯದಲ್ಲಿ ಎಷ್ಟೋ ದಿನಗಳಿಂದ ಬೋಸಿಕೊಂಡಿದ್ದ ಒಣ ನೆಲದ ಮೇಲೆ ಮಳೆಯಂತೆ ಪ್ರೀತಿ ಹರಿಯಲು ಶುರುವಾಗುತ್ತದೆ. ಸಂಜಯ್ ಮನಸ್ಸಿನಲ್ಲೇ ಇದು ಕನಸು ವಾಸ್ತವವೂ ಗೊತ್ತಿಲ್ಲ, ಆದರೆ ದೇವ್ರೇ ಹೀಗೆ ನಿತ್ಯ ಇರಲಿ, ಅನು ಹೀಗೆ ಇದ್ದರೆ ಸಾಕು ಎಂದು ಪ್ರಾರ್ಥಿಸುತ್ತಾನೆ. ಉಷಾರವರು ಸಣ್ಣ ಜೋಕ್ ಮಾಡಿ ಪರಿಸ್ಥಿತಿಯನ್ನು ಹಗುರ ಮಾಡುತ್ತಾರೆ. ಹೋಗಲಿ, ಈಗ ಎಲ್ಲರೂ ಒಟ್ಟಿಗೆ ಆಟ ಆಡೋಣ, ನಮ್ಮ ಅನು ಈಗ ಪುನರ್ವಿ ಪಾರ್ಟಿ ಎಂದು ಘೋಷಿಸುತ್ತಾರೆ. ಎಲ್ಲರೂ ಜೋರಾಗಿ ನಗುತ್ತಾರೆ. ಆಟ, ನಗು, ಮಾತುಗಳಲ್ಲಿ ಸಮಯ ಹೇಗೆ ಹೋದದ್ದು ಗೊತ್ತಾಗದೆ ಸಂಜೆ ಇಳಿಯುತ್ತದೆ. ಗಾರ್ಡನ್ನಲ್ಲಿ ಗಾಳಿ ತಂಪಾಗುತ್ತಾ ಹೂಗಳ ಸುಗಂಧ ತುಂಬಿಕೊಂಡಂತೆ ಅನುಷಳ ಮನಸ್ಸು ಹಗುರವಾಗುತ್ತದೆ. ಪ್ರಶಂಸಾ ನಿಧಾನವಾಗಿ ಅನುಷಳ ಹತ್ತಿರ ಬಂದು ಮೆಲ್ಲಗೆ ಹೇಳುತ್ತಾಳೆ, ಅಕ್ಕ, ನೀವು ಹೀಗೆ ಇದ್ದರೆ ಸಾಕು, ನಿಮ್ಮ ನಗುವಿನಲ್ಲಿ ಎಲ್ಲರ ಜೀವ ಇದೆ. ಅನುಷಾ ಪ್ರಶಂಸಳ ಕಡೆಗೆ ನೋಡಿ ಕ್ಷಣಕಾಲ ಮೌನವಾಗಿ ನಿಂತು ಕಣ್ಣಂಚಿನ ಕಣ್ಣೀರನ್ನು ತೊಳೆದು ಮೊದಲ ಬಾರಿಗೆ ಮನಸ್ಸಾರೆ ಹೇಳುತ್ತಾಳೆ, ನಾನು ಬದಲಾಗಬೇಕು ಅನಿಸುತ್ತಿದೆ ಪ್ರಶಂಸಾ. ಅನುಷಾ ಬದಲಾವಣೆಯ ಮಾತು ಹೇಳಿದ ಕ್ಷಣದಲ್ಲಿ ಮನೆ ತುಂಬ ಒಂದು ನಿಶಬ್ದ ಹರಡುತ್ತದೆ. ಸಂಜಯ್ ಕಣ್ಣಿನ ಒಳಗೆ ಸಂತೋಷದ ಕಣ್ಣೀರು ತೇಲಿ ಅವಳ ಕಡೆ ಹೆಜ್ಜೆ ಹಾಕಿ ಅನು ಎಂದು ಕರೆಯಲು ಶುರು ಮಾಡುತ್ತಾನೆ. ಆದರೆ ಅವನು ಇನ್ನೂ ಮಾತು ಶುರು ಮಾಡದೆ ನಿಂತುಕೊಳ್ಳುತ್ತಾನೆ. ಅನುಷಾ ತನ್ನ ಕೈಯನ್ನು ಪುನರ್ವಿಯ ತಲೆ ಮೇಲೆ ಇಟ್ಟು ಅವಳನ್ನು ತಬ್ಬಿಕೊಂಡು ಕುಳಿತಿರುತ್ತಾಳೆ. ಇಷ್ಟು ದಿನ ನಾನು ತಪ್ಪಾಗಿ ಬದುಕಿದ್ದೆ, ಇವತ್ತು ನನಗೆ ಗೊತ್ತಾಯಿತು, ನಗು, ಪ್ರೀತಿ, ಮಮತೆಯಲ್ಲೇ ಬದುಕಿನ ಅರ್ಥ ಇದೆ ಎಂದು ಮನದಾಳದಿಂದ ಹೇಳುತ್ತಾಳೆ. ಉಷಾರವರು ಮೆಲ್ಲಗೆ ನಿಟ್ಟುಸಿರು ಬಿಡುತ್ತಾ, ದೇವ್ರೇ ನನ್ನ ಪ್ರಾರ್ಥನೆ ಕೇಳಿದ್ರ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಸಂತೋಷದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾರೆ. ಪ್ರಶಂಸಾ ಸಂತೋಷದಿಂದ ನಗುತ್ತಾ, ಅಕ್ಕ, ನೀವು ಹೀಗೆ ಬದಲಾಗ್ತೀರಾ ಅಂದರೆ ನಾವು ಖುಷಿಯಿಂದಿರ್ತೀವಿ ಎಂದು ಹೇಳ್ತಾಳೆ. ಅಷ್ಟರಲ್ಲಿ ಪುನರ್ವಿ ತನ್ನ ಚಿಕ್ಕ ಹಸ್ತಗಳನ್ನು ಉಷಾರವರ ಕಡೆ ಚಾಚಿ, ಅಜ್ಜಿ ನೋಡಿ, ನಮ್ಮ ಅನು ಆಂಟಿ ನಗ್ತಾ ಇದ್ದಾರೆ, ಈಗ ಅವರು ನಮ್ಮ ಪಾರ್ಟಿ ಎಂದು ಘೋಷಿಸುತ್ತಾಳೆ. ಎಲ್ಲರೂ ನಗುಮುಖದಿಂದ ಕೈತಟ್ಟಿ ಹಬ್ಬದಂತೆ ಸಂಭ್ರಮಿಸುತ್ತಾರೆ. ಸಂಜಯ್ ಅನುಷಾಳ ಕಡೆ ನಿಟ್ಟುಸಿರು ಬಿಡುತ್ತಾ, ಇವತ್ತು ನನಗೆ ಮತ್ತೆ ಹುಟ್ಟಿದಂತೆ ಅನಿಸುತ್ತಿದೆ ಅನು, ನೀನು ನನಗೆ ಕೊಟ್ಟ ದೊಡ್ಡ ಉಡುಗೊರೆ ಇದು ಎಂದು ಹೇಳುತ್ತಾನೆ. ಅನುಷಾ ಅವನ ಕಡೆ ನೋಡಿ ಸ್ವಲ್ಪ ನಾಚಿಕೆ, ಸ್ವಲ್ಪ ನಗು ಮಿಶ್ರವಾದ ಮುಖದಲ್ಲಿ, ಇನ್ನು ಮುಂದೆ ನಾನು ಹೀಗೆ ಇರ್ತೀನಿ, ನನಗೆ ನನ್ನ ಕುಟುಂಬವೇ ಸಾಕು ಎಂದು ಹೇಳುತ್ತಾಳೆ. ಆ ಕ್ಷಣದಲ್ಲಿ ಗಾರ್ಡನ್ನ ಹೂವಿನ ಮೇಲೆ ಮಳೆಯ ಹನಿಗಳು ಸುರಿಯಲು ಶುರುವಾಗುತ್ತವೆ. ಪ್ರಕೃತಿ ಕೂಡ ಈ ಹೊಸ ಆರಂಭವನ್ನು ಆಶೀರ್ವಾದಿಸಿದಂತೆ ಅನಿಸುತ್ತದೆ. ಎಲ್ಲರೂ ಒಟ್ಟಾಗಿ ಗಾರ್ಡನ್ನಲ್ಲಿ ಮಳೆಯ ಹನಿ ತಟ್ಟಿಸುತ್ತಾ ನಗುತ್ತಾ ನಿಂತುಕೊಳ್ಳುತ್ತಾರೆ. ಅನುಷಾಳ ಜೀವನಕ್ಕೆ ಹೊಸ ಅಧ್ಯಾಯ ಶುರುವಾಗಿದೆ. ಪ್ರೀತಿ, ಕುಟುಂಬ, ಸಂತೋಷ ಮತ್ತು ಒಗ್ಗಟ್ಟು ತುಂಬಿದ ಅಧ್ಯಾಯ. ಸಂಜಯ್ ಸಂತೋಷದಿಂದ ಆಕೆಯ ಮುಖವನ್ನೇ ನೋಡುತ್ತಾ ನಿಂತುಕೊಳ್ಳುತ್ತಾನೆ. ಅಂಶ್ ಮನಸ್ಸಿನಲ್ಲೇ ಹೇಳಿಕೊಂಡು ಬಿಡುತ್ತಾನೆ, ಇಂದು ನಿನ್ನ ಬದುಕು ಹೊಸ ಹಾದಿ ಹಿಡಿದಂತೆ ಇದೆ ಸಂಜಯ್. ಮಳೆ ಹನಿಗಳು ಗಾರ್ಡನ್ನ ಹೂವಿನ ಮೇಲೆ ಹಾರಾಡಿ ಮಿನುಗುತ್ತಾ ಇದ್ದವು. ಪುನರ್ವಿ ತನ್ನ ಚಿಕ್ಕ ಕೈಗಳಿಂದ ಮಳೆ ಹಿಡಿಯಲು ಯತ್ನಿಸುತ್ತಿದ್ದಳು. ಆಂಟಿ ನೋಡಿ ಮಳೆ, ನಾವು ಮಳೆಯಲ್ಲಿ ಆಟ ಆಡೋಣ ಎಂದು ಕುಪ್ಪಳಿಸುತ್ತಾ ಹೇಳಿದಳು. ಅನುಷಾಳ ತುಟಿಗಳಲ್ಲಿ ಸಹಜ ನಗು ಮೂಡಿ, ಹೌದು ಪುಟ್ಟ, ಇವತ್ತು ನಾವೆಲ್ಲರೂ ಮಕ್ಕಳಂತೆ ಮಳೆಯಲ್ಲಿ ಆಟ ಆಡೋಣ ಎಂದು ಹೇಳಿದಳು. ಪ್ರಶಂಸಾ ಆ ಮಾತು ಕೇಳಿ ಮೌನವಾಗಿ ಆಕೆಯ ಮುಖ ನೋಡುತ್ತಾ ಸಂತೋಷದಿಂದ ಮುಗುಳ್ನಗುತ್ತಾಳೆ. ಸಂಜಯ್ ಕಣ್ಣು ತುಂಬಿಕೊಂಡೇ ತನ್ನ ಹೃದಯದಲ್ಲಿ, ಇವತ್ತು ನಿಜವಾಗಿಯೂ ಅದ್ಭುತ ದಿನ, ನನ್ನ ಅನು ನನಗೆ ಮತ್ತೆ ಸಿಕ್ಕಂತೆ ಇದೆ ಎಂದು ಭಾವಿಸುತ್ತಾನೆ. ಉಷಾರವರು ತಮ್ಮ ಚುಕ್ಕಾಣಿ ಶಬ್ದದಲ್ಲಿ ಮಳೆ ಎಷ್ಟು ಶುದ್ಧ ಮಾಡುತ್ತದೋ ನಮ್ಮ ಅನು ಮನಸ್ಸನ್ನು ಅಷ್ಟೇ ಶುದ್ಧ ಮಾಡಿದೆ, ದೇವ್ರೇ ಹೀಗೆ ಸದಾ ಇರಲಿ ಎಂದು ಹೇಳುತ್ತಾರೆ. ಅಂಶ ಹತ್ತಿರ ನಿಂತು ಪ್ರಶಂಸಳ ಕಡೆ ನಗು ತೋರಿಸಿ, ನೀನು ಮಾಡಿದ ಅದ್ಭುತ, ಅದರ ಪರಿಣಾಮ
ಎಲ್ಲರ ಜೀವನದಲ್ಲಿ ಗೋಚರಿಸುತ್ತಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ. ಮಳೆಗಾಲದ ಆ ತಂಪು ಗಾಳಿಯಲ್ಲಿ ಅನುಷಾ ಪುನರ್ವಿಯನ್ನು ಎತ್ತಿಕೊಂಡು ಮಳೆಯ ಹನಿ ತಟ್ಟಿಸುತ್ತಾಳೆ. ಪುನರ್ವಿ ಕಣ್ಣು ಮುಚ್ಚಿ, ಅಜ್ಜಿ, ಇದು ನಮ್ಮ ಹೊಸ ಸ್ಟಾರ್ಟ್ ಅಲ್ವಾ ಎಂದು ಕೇಳುತ್ತಾಳೆ. ಹುಷಾರವರು ತಕ್ಷಣ ಉತ್ತರಿಸುತ್ತಾರೆ, ಹೌದು ಕಣೆ, ಇದು ನಮ್ಮ ಕುಟುಂಬದ ಹೊಸ ಅಧ್ಯಾಯ. ಅನುಷಾ ಮೃದುವಾಗಿ ಹೇಳುತ್ತಾಳೆ, ಇಷ್ಟು ದಿನ ನಾನು ನನ್ನನ್ನೇ ಕಳೆದುಕೊಂಡಿದ್ದೆ. ಆದರೆ ಇಂದು ನನಗೆ ಗೊತ್ತಾಗಿದೆ, ನನ್ನ ನಿಜವಾದ ಸಂಪತ್ತು ನೀವು ಎಲ್ಲರೂ. ಸಂಜಯ್ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು, ಅನು, ಇನ್ನು ಮುಂದೆ ನಾವಿಬ್ಬರು ಒಟ್ಟಿಗೆ ಈ ಜೀವನವನ್ನು ಹಸನಾಗಿ ಸಾಗಿಸೋಣ ಎಂದು ಹೇಳುತ್ತಾನೆ. ಅನುಷಾಳ ಕಣ್ಣು ತೇವಗೊಂಡು ನಗು ತೋರುತ್ತದೆ. ಮಳೆ ನಿಧಾನವಾಗಿ ಕಡಿಮೆಯಾಗುತ್ತಾ ಗಾರ್ಡನ್ನಲ್ಲಿ ಹೂವಿನ ಮೇಲೆ ನೀರಿನ ಹನಿಗಳು ಮಿಂಚುತ್ತಾ ಇವೆ. ಎಲ್ಲರೂ ಒಟ್ಟಿಗೆ ಕೈ ಹಿಡಿದು ಒಳಗೆ ಹೋಗುತ್ತಾರೆ. ಆ ದಿನ ಮನೆ ತುಂಬ ಹಬ್ಬದ ಸಂಭ್ರಮ, ಮಮತೆ, ಪ್ರೀತಿ ಎಲ್ಲವೂ ಒಂದೇ ಹೊನಲು. ಅನುಷಾಳ ಜೀವನದ ಹೊಸ ಅಧ್ಯಾಯ ಅಧಿಕೃತವಾಗಿ ಆರಂಭಗೊಂಡಿತ್ತು. ಮಳೆಯ ದಿನ ಮನೆಯಲ್ಲಿ ಹೊಸ ಹೊನಲು ಕಂಗೊಳಿಸುತ್ತಿತ್ತು. ಆ ರಾತ್ರಿ ಪುನರ್ವಿ ತನ್ನ ಸಣ್ಣ ಕೈಗಳಿಂದ ಅನುಷಾಳ ತೋಳು ಹಿಡಿದು, ಆಂಟಿ, ಇನ್ನು ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ, ನನ್ನ ಜೊತೆ ಆಟ ಆಡ್ತೀರಾ ಎಂದು ಕೇಳಿದಳು. ಅನುಷಾ ನಗು ತೋರಿಸಿ, ಹೌದು ಪುಟ್ಟ, ನಾನು ನಿನ್ನ ಜೊತೆ ಇರ್ತೀನಿ, ನೀನು ನನ್ನ ಹೃದಯದ ಚಿಕ್ಕ ಮಗಳು ಎಂದಳು. ಅದನ್ನು ಕೇಳಿ ಪುನರ್ವಿ ಹಿಗ್ಗಿ ಹಿಗ್ಗಿ, ಏ ನನ್ನ ಆಂಟಿ, ನನ್ನ ಪಾರ್ಟಿ ಫಾರ್ ಎವರ್ ಎಂದು ಕೂಗಿದಳು. ಎಲ್ಲರೂ ನಗು ತೋರುತ್ತಾ ಅದೇ ವಾಕ್ಯವನ್ನು ಪುನರಾವರ್ತಿಸಿದರು. ಎಲ್ಲರೂ ಖುಷಿಯಿಂದ ಹಿಗ್ಗಿ ಸಂಭ್ರಮಿಸಿ ಊಟ ಮುಗಿಸಿ ಮಲಗುತ್ತಾರೆ. ಬೆಳಿಗ್ಗೆ ಬೇಗ ಎದ್ದು ಬರುವ ಅನುಷಾಳನ್ನು ನೋಡಿ ಹುಷಾರವರು ಆಶ್ಚರ್ಯದಿಂದ ನಿಂತರು. ಅಯ್ಯೋ ಅನು, ನೀನು ಇಷ್ಟು ಬೇಗ ಎದ್ದಿದ್ದೀಯಾ? ನಿನಗಂತೂ ಇಷ್ಟು ದಿನ ಬೆಳಿಗ್ಗೆ ಬೇಗ ಎದ್ದು ಬರುವುದು ಅಸಾಧ್ಯವಾಗಿತ್ತು ಎಂದು ಅಚ್ಚರಿಯಿಂದ ಕೇಳಿದರು. ಅನುಷಾ ನಗು ತೋರಿಸಿ, ಅತ್ತೆ, ಇನ್ನು ನನಗೆ ಬದಲಾವಣೆ ಮಾಡಬೇಕು ಅನಿಸುತ್ತಿದೆ. ಮನೆಯಲ್ಲಿ ನಿಮಗೆ ಸಹಾಯ ಮಾಡ್ತೀನಿ, ನಾನು ನನ್ನ ಮನೆಯ ಕೆಲಸ ಕಲಿಬೇಕು ಎಂದಳು. ಹುಷಾರವರ ಕಣ್ಣು ಮೆಲ್ಲಗೆ ತೇವಗೊಂಡು, ದೇವ್ರೆ, ನನ್ನ ಮಗಳು ನನಗೆ ಮರಳಿ ಸಿಕ್ಕಂತಾಗಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರು. ಅವರು ಅನುಷಾಳ ತಲೆಯ ಮೇಲೆ ಕೈ ಇಟ್ಟು, ತಪ್ಪದೆ ಕಣೋ. ಹುಷಾರವರ ಸಹಾಯದಿಂದ ಎಲ್ಲರಿಗೂ ಟೀ ಮಾಡಿದಳು ಅನುಷಾ. ಪ್ರಶಂಸಾ ಪುನರ್ವಿನ ಕರ್ಕೊಂಡು ಬಂದಾಗ ಅನುಷಾ ಅಡುಗೆ ಮಾಡುತ್ತಿರುವುದು ನೋಡಿ ಸಂತೋಷಪಟ್ಟಳು. ಅತ್ತೆ ಸೊಸೆಯ ಬಾಂಧವ್ಯ ಹೀಗೆ ಇರಲಿ ಎಂದು ಹಾರೈಸಿದಳು. ಅಂದು ರಾತ್ರಿ ಊಟಕ್ಕೆ ಎಲ್ಲರೂ ಕೂತಾಗ ಅನುಷಾ ಸ್ವತಃ ಅಡುಗೆ ಮನೆಯಲ್ಲಿ ಹುಷಾರವರಿಗೆ ಸಹಾಯ ಮಾಡಿದ್ದಳು. ಪ್ರಶಂಸಾ ಅದನ್ನು ನೋಡಿ ಮುಗುಳ್ನಗುತ್ತಾ, ಅಕ್ಕ, ನಿನ್ನಿಂದ ಇವತ್ತು ಉಪ್ಪಿನಕಾಯಿ ಸುವಾಸನೆ ಮತ್ತು ಖಾರ ಆಯಿತು ಎಂದು ತಮಾಷೆ ಮಾಡಿದ್ದಳು. ಎಲ್ಲರೂ ನಕ್ಕರು. ಸಂಜಯ್ ಊಟದ ತಟ್ಟೆ ಹಿಡಿದುಕೊಂಡು ನಿಧಾನವಾಗಿ ಅನುಷಾಳ ಕಡೆ ನೋಡಿ, ಇದು ನಿಜಕ್ಕೂ ಅದ್ಭುತ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅನು. ನಿನ್ನ ಹೀಗೆ ಕುಟುಂಬದ ಜೊತೆ ನೋಡೋದ್ರಲ್ಲಿ ನನ್ನ ಕನಸು ನನಸಾಯಿತು ಎಂದನು. ಅನುಷಾ ನಾಚಿಗೆ ಮಿಶ್ರ ನಗು ತೋರಿಸಿ, ಸಂಜಯ್, ನನಗೆ ಇನ್ನು ಫ್ರೆಂಡ್ಸ್ ಪಾರ್ಟಿ ಅದ್ದೂರಿ ಬದುಕು ಬೇಡ. ನನಗೆ ನನ್ನ ಕುಟುಂಬ, ನೀನು, ಅತ್ತೆ, ನೀವೇ ಸಾಕು ಎಂದು ಹೇಳಿದಳು. ಸಂಜಯ್ ಆ ಮಾತು ಕೇಳಿ ಮೌನವಾಗಿ ಅವಳ ಕೈ ಹಿಡಿದುಕೊಂಡ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.